ಬುಕ್ಕಾಪಟ್ಟಣದ ಶನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಅರಿಸೇವೆ ಕಾರ್ಯಕ್ರಮ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದ ಶ್ರೀ ಶನಿ ಮಹಾತ್ಮನ ದೇವಾಲಯದಲ್ಲಿ ಕಡೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಅರಿಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ, ಪೂಜೆ, ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬುಕ್ಕಾಪಟ್ಟಣ ಹೋಬಳಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನ ಭಕ್ತಾದಿಗಳು ದೇವಾಲಯಕ್ಕೆ ಬೆಳಗಿನ ಜಾವದಿಂದಲೇ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ಹೂವು, ಹಣ್ಣು, ಕಾಯಿಗಳನ್ನು ದೇವರಿಗೆ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಬುಕ್ಕಾಪಟ್ಟಣ ಹೋಬಳಿ ಮುಖಂಡರು, ಭಕ್ತಾದಿಗಳು ಹಾಜರಿದ್ದರು. ಭಕ್ತಾದಿಗಳಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಕಮಿಟಿ ಮತ್ತು ಸಕಲ ಸುತ್ತ ಶಿರಾ ತಾಲೂಕು, ಗುಬ್ಬಿ ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕು ಈ ಎಲ್ಲ ಗ್ರಾಮಸ್ಥರು ಕೊಟ್ಟಿರುವಂತಹ ಆಹಾರ ಧಾನ್ಯಗಳನ್ನು ಕ್ರೌಢೀಕರಿಸಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಅತಿ ಹೆಚ್ಚಿನದಾಗಿ ಭಕ್ತಾದಿಗಳು ಬಂದು ನಮಗೆ ಸಹಕರಿಸ್ತಾರೆ. ಇಲ್ಲಿ ಮೊದಲು ಏನೂ ಇರಲಿಲ್ಲ, ಬರೀ ಒಂದು ತಾರೆ ಮರ ಇತ್ತು. ಹೇಗೋ ಹಾಗೆ ಇಲ್ಲಿ ಫಸ್ಟ್ನೇ ವರ್ಷ ಶ್ರಾವಣದಲ್ಲಿ ಬರೀ 50 kg ಅನ್ನ ಹಾಕಿ ಭಿಕ್ಷೆ ಬೇಡಿ ಇಲ್ಲಿ ಊಟದ ವ್ಯವಸ್ಥೆ ಮಾಡೀವಿ. ಅದು ಬರ್ತಾ ಭಕ್ತಾದಿಗಳು ಹೆಚ್ಚಿಗೆ ಆದರು, ಹಾಗೂ ಅನ್ನ ಸಂತರ್ಪಣೆಯೂ ಹೆಚ್ಚಿಗೆ ಆಯಿತು. ಆದ್ದರಿಂದ ಸಕಲ ಭಕ್ತಾದಿಗಳಿಗೆ ಶ್ರೀ ಶನೇಶ್ವರ ಸ್ವಾಮಿಯು ಆರೋಗ್ಯ, ಐಶ್ವರ್ಯ, ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಶ್ರೀ ಶನೇಶ್ವರ ದೇವಸ್ಥಾನದ ಭಕ್ತ ಮಂಡಳಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಬಡವರಿಗೋಸ್ಕರ ಕಲ್ಯಾಣ ಮಂಟಪವನ್ನು ನಿರ್ಮಿಸ್ತಾ ಇದ್ದೀವಿ. ಬಡವರಿಗೋಸ್ಕರ ಮದುವೆ ಮಾಡೋಕ್ಕೋಸ್ಕರ ನಾವು ಅತಿ ಹೆಚ್ಚಾಗಿ ಏನು ಅಮೌಂಟೇನು ಇಡಲ್ಲ. ಹಾಗೂ ಬಡವರಿಗೆ ಆಮೇಲೆ ಮುಂದೆನೂ ಸಹ ಬಡವರಿಗೆ ಮದುವೆ ಮಾಡಬೇಕು ಅನ್ನೋದೊಂದು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸಾಮೂಹಿಕವನ್ನು ಏರ್ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಯಾರಾದರೂ ಬಡವರು ಬಗರುಗಳು ಮದುವೆ ಮಾಡ್ಕೊತೀವಿ ಅಂದರು ಈಗಲೂ ಸಹ ಅವರು ಎಷ್ಟು ಕೊಡ್ತಾರೋ ಅಷ್ಟು ಇದು ಮಾಡ್ಕೊತ ಇದ್ದೀವಿ. ಅದೊಂದು ವ್ಯವಸ್ಥೆನ ಮಾಡಬೇಕು ಅಂತ ಇದ್ದೀವಿ. ಯಾವ ಭಕ್ತಾದಿಗಳು ಹೆಚ್ಚಿನ ಕಾಣಿಕೆಗಳು ಮತ್ತು ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಪಾತ್ರೆ, ತಟ್ಟೆ, ಲೋಟ ಅಂತ ಕೊಡುವಂಥ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ತಂದು ಕೊಡಬೇಕಾಗಿ ನಮ್ಮ ಕಮಿಟಿಯವರ ಕಳಕಳೆಯ ಮನವಿಗಳು. ಶನಿವಾರ ದಿವಸ ಏನು ಬುಕ್ಕಾಪಟ್ಟಣದಲ್ಲಿರುವ ಶ್ರೀ ಶನಿಮಾತ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಅನ್ನ ಸಂತರ್ಪಣಾ ಸಮಾರಂಭವನ್ನು ಸುಮಾರು 25 ವರ್ಷಗಳ ಮೇಲಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ಸ್ವಾಮಿಯ ಈ ಒಂದು ಕಾರ್ಯಕ್ರಮಕ್ಕೆ ಏನು ಈ ಒಂದು ಅನ್ನದಾನ ನಡೀತಾ ಇದೆಯೋ ಅದು ಸಂಪೂರ್ಣವಾಗಿ ಭಕ್ತರ ಒಂದು ಸಹಕಾರದೊಂದಿಗೆ, ಯಾರು ಇಷ್ಟಪಟ್ಟು ಬಂದು ಅವರೇ ಬಂದು ನಾವು ಸ್ವಾಮಿಗೆ ಇಂಥ ಕೆಲಸ ಮಾಡಬೇಕು ಅಂತ ಕೊಟ್ಟು ಹೋಗಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಕಮಿಟಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಸಹ ತುಂಬ ಶ್ರದ್ಧೆಯಿಂದ ಅವರು ತನ್ನ ಮನೆಯ ಕೆಲಸ ಅನ್ನೋ ಒಂದು ರೀತಿಯಲ್ಲಿ ಈ ಸ್ವಾಮಿ ಕಾರ್ಯವನ್ನು ನಡೆಸ್ತಾರೆ. ಇದು ಶ್ರಾವಣದಲ್ಲಿ ಅಷ್ಟೇ ಅಲ್ಲ, ಪ್ರತಿ ಶನಿವಾರ ಸಮೇತ ಇಲ್ಲಿ ಒಂದು ಸ್ವಾಮಿಯ ಅನ್ನ ಸಂತರ್ಪಣೆಯನ್ನು ಅವರು ಇಟ್ಕೊಂಡಿದ್ದಾರೆ. ಈಗ ಈ ಒಂದು ವಿಶೇಷವಾದ ಇದಕ್ಕೆ ಬುಕ್ಕಾಪಟ್ಟಣ ಹೋಬಳಿನಲ್ಲೇ ಇಲ್ಲಿಗೆ ಸುಮಾರು ಒಂದು 25ರಿಂದ 30 ಕ್ವಿಂಟಲ್ ಅಕ್ಕಿಯನ್ನು ಇವತ್ತು ಬೇಯಿಸಿ ಎಲ್ಲ ಜನರಿಗೆ, ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಎಲ್ಲ ಭಕ್ತಾದಿಗಳ ಸಮಕ್ಷಮದಲ್ಲಿ ಮಾಡ್ತಾರೆ. ಇದು ನಿಜವಾಗಲೂ ತುಂಬ ಅಭೂತಪೂರ್ವವಾದ ಒಂದು ಕೆಲಸ. ಯಾಕೆಂದರೆ ಈ ಥರ ದೈವಿಕ ಕೆಲಸಗಳನ್ನು ಮಾಡೋದರಿಂದ ಇಲ್ಲಿ ಯಾವ ಜಾತಿ ಜನಾಂಗ ಅಂತ ಇಲ್ಲ, ಎಲ್ಲ ಜಾತಿ ಜನಾಂಗದವರು ಬಂದು ಸಹಬಾಳ್ವೆಯಿಂದ ಕೆಲಸ ಮಾಡಿ ಅವರು ಎಷ್ಟು ಸಾಧ್ಯನೋ ಅಷ್ಟು ಸೇವೆ ಮಾಡ್ತಾರೆ. ಈ ಊಟದಲ್ಲಿ ಸಮೇತ ಯಾರಿಗೂ ಏನು ಅವರು ಊಟಕ್ಕೆ ಬಡಿಸೋದಕ್ಕೆ ಇನ್ನೊಂದಕ್ಕೆ ಅಂತ ಹೇಳಲ್ಲ, ಅವರೇ ವೈಯಕ್ತಿಕವಾಗಿ ಅವರೇ ತಮ್ಮ ಸ್ವಇಚ್ಛೆಯಿಂದ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ನಿನ್ನೆ ಈಗ 3 ದಿವಸದಿಂದ ಎಲ್ಲ ತಯಾರಿ ನಡೀತಿತ್ತು. ಇವತ್ತು ಸಂಜೆ ಸುಮಾರು 8 ಗಂಟೆವರೆಗೂ ಇಲ್ಲಿ 8-9 ಗಂಟೆವರೆಗೂ ಎಲ್ಲ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿಯುತ್ತೆ. ಈಗ ಸುಮಾರು ಪ್ರತಿ ವರ್ಷವೂ ಕಡಿಮೆ ಅಂದರೆ ಒಂದು 10ರಿಂದ 15 ಸಾವಿರ ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇದೆ.
ಪ್ರತಿ ಶನಿವಾರನೂ ಸಮೇತ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ದೇವರ ಸನ್ನಿಧಿಯಲ್ಲಿ ಮದುವೆ ಕಾರ್ಯಕ್ರಮಗಳೆಲ್ಲ ನಡೆಯೋದಕ್ಕೆ ಬಡವರಿಗೆ ತುಂಬ ಅನುಕೂಲಕರವಾದ ರೀತಿಯಲ್ಲಿ ಅತಿ ಕಡಿಮೆ ಒಂದು ವೆಚ್ಚದಲ್ಲಿ ಅವ್ರಿಗೆ ಮದುವೆ ಸಮಾರಂಭಗಳಿಗೆ ಇನ್ನೊಂದಕ್ಕೆ ಅವ್ರಿಗೆ ಒಂದು ಛತ್ರವನ್ನು ಕಟ್ಟಿಸಿ ಅದನ್ನು ಕೊಟ್ಟು ಎಲ್ಲರಿಗೂ ಸಹಕಾರ ಆಗೋ ರೀತಿಯಲ್ಲಿ ಇದನ್ನು ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಈ ದೇವಸ್ಥಾನ ಒಂದು ಬಡವರಿಗೆ ಮತ್ತು ದೀನದಲಿತರಿಗೆ ಎಲ್ಲ ಸಮಾಜದ ವರ್ಗದವರೆಗೂ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಈ ಕಮಿಟಿ ಸದಸ್ಯರೆಲ್ಲ ಸೇರಿ ಆ ಸ್ವಾಮಿಯ ಒಂದು ಆಶೀರ್ವಾದದಿಂದ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ಇದೇ ರೀತಿ ಈ ಒಂದು ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ಏನು ನಡೀತಿದೆ ಶನ್ಮಾತ್ಮ ಇದು ಬುಕ್ಕಾಪಟ್ಟಣ ಹೋಬಳಿ ಮಾತ್ರ ಜನ ಅಲ್ಲ, ಇಡೀ ಶಿರಾ ತಾಲೂಕು, ಈ ಕಡೆ ಚಿಕ್ಕನಾಯಕನಹಳ್ಳಿ ತಾಲೂಕು, ಗುಬ್ಬಿ ತಾಲೂಕು, ಹಿರಿಯೂರು ತಾಲೂಕು, ಇಷ್ಟು ತಾಲೂಕು ಕಡೆಯಿಂದಲೂ ಜನ ಇವತ್ತು ಸ್ವಾಮಿ ಸನ್ನಿಧಿಗೆ ಬಂದು ಇವತ್ತು ವಿಶೇಷವಾಗಿ ಶ್ರಾವಣದಲ್ಲಿ ಬಂದು ಇಲ್ಲಿ ಏನು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ. ಇದೇ ರೀತಿ ಸ್ವಾಮಿಯ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಬೇಕು. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಈ ಒಂದು ಸನ್ನಿಧಾನ ಬೆಳಿಬೇಕು ಅಂತೇಳಿ ನಾನಾದರೂ ಕೇಳ್ಕೊಂತ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ಸಿ ಸ್ವಾಮಿಯ ಪಾದಾಳ ನಮಿಸ್ತಾ ನನ್ನ ಮಾತು. ಶನೇಶ್ವರ ಸ್ವಾಮಿ ಬುಕ್ಕಾಪಟ್ಟಣ ಪ್ರತಿ ವರ್ಷದಂತೆ ಈ ವರ್ಷವೂ ಕಡೆ ಶ್ರಾವಣ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪ್ರತಿ ಶನಿವಾರನೂ ಇರುತ್ತೆ, ಆ ವಾರ ಈ ವಾರ ಏನಿಲ್ಲ, ಪ್ರತಿ ಶನಿವಾರನೂ ಅನ್ನ ಸಂತರ್ಪಣೆ ನಡೀತಾನೇ ಇದೆ. ಸ್ವಾಮಿಗೆ ಇದೇ ಥರ ಅನ್ನಪ್ರಸಾದ ನಡ್ಕೊಂಡು ಹೋಗಲಿ ಅಂತ ಜನಗಳ ಹತ್ರ ಕಳಕಳೆಯಿಂದ ಕೇಳ್ಕೊತಾ ಇದ್ದೀವಿ. ಭಕ್ತ ಮಹೇಶರಲ್ಲಿ ಶ್ರೀ ಶನಿದೇವರ ದೇವಸ್ಥಾನ ಸಮಿತಿ ವತಿಯಿಂದ ಶ್ರಾವಣ ಶನಿವಾರದ ವಿಶೇಷ ಪೂಜೆ ಹಾಗೂ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಭಕ್ತ ಮಹೇಶರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸ್ವಾಮಿಯವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ತೆರಳುತ್ತಿದ್ದಾರೆ. ದೇವಸ್ಥಾನದ ಸಮಿತಿಯವರು ಬಹಳ ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ಬಂದಿದ್ದಾರೆ. ಅನ್ನ ಸಂತರ್ಪಣೆ, ಪೂಜಾ, ಇತರೆ ವಿಧಿವಿಧಾನಗಳ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸ್ಕೊಂಡ್ಬಂದಿದ್ದಾರೆ. ಅವರಿಗೆ ಗ್ರಾಮಸ್ಥರಿಂದ ಭಕ್ತಾದಿಗಳಿಂದ ನಾವು ಧನ್ಯವಾದವನ್ನು ಅರ್ಪಿಸ್ಬೇಕು ಮೊದಲನೇದಾಗಿ. ನಂತರ ದೇವಸ್ಥಾನದ ಸಮಿತಿಯವರು ಇಲ್ಲಿ ಒಂದು ಚೌಲ್ಟ್ರಿಯನ್ನು ನಿರ್ಮಿಸ್ತಿದ್ದಾರೆ. ಸದ್ಭಕ್ತರು ಕೊಟ್ಟಂಥ ಒಂದು ಪೈಸೆ ಕೂಡ ಇದರಲ್ಲಿ ಸದ್ವಿನಿಯೋಗವಾಗಿದೆ. ಇದು ಭಕ್ತಾದಿಗಳಿಗೋಸ್ಕರ ನಿರ್ಮಿಸ್ತಿರ್ತಕ್ಕಂಥದ್ದು. ಇಲ್ಲಿ ಮದುವೆ, ಮುಂಜಿ ಇತರೆ ಶುಭ ಕಾರ್ಯಕ್ಕೆ ಇಲ್ಲಿ ಚೌಲ್ಟ್ರಿ ದೊರೆಯುತ್ತದೆ. ಆಸಕ್ತರು ಸಂಪರ್ಕಿಸಿ. ತೀರಾ ಕಡುಬಡವರಿಗೆ ರಿಯಾಯಿತಿ ದರದಲ್ಲಿ ಒದಗಿಸ್ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಭಕ್ತಾದಿಗಳಿಗೆ ಸದ್ವಿನಿಯೋಗಪಡಿಸ್ಕೋಬೇಕು. ಹಾಗೂ ಇನ್ನೂ ಹೆಚ್ಚಿನ ಧನ ಸಹಾಯ ನೀಡ್ತಕ್ಕಂಥ ಭಕ್ತಾದಿಗಳು ಈ ದೇವಸ್ಥಾನದ ಸಮಿತಿಯವರಿಗೆ ಅರ್ಪಿಸಿ ರಸೀಪ್ಟನ್ನು ಪಡೆಯಬಹುದಾಗಿ ಮನವಿ. ಈ ವರ್ಷವೂ ಕೂಡ ಬುಕ್ಕಾಪಟ್ಟಣ ಶನಿದೇವ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಈ ವರ್ಷ ನಡೀತಾ ಇದೆ. ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತನುಮಾನ ದಾನ ಸಹಾಯ ಮಾಡಿರುತ್ತಾರೆ. ಅನ್ನದಾಸೋಹ ಸಹ ಪ್ರತಿ ವರ್ಷ ಅತಿ ಹೆಚ್ಚು ಅನ್ನದಾಸೋಹ ನಡೀತಾ ಇದೆ. ಈ ವರ್ಷವೂ ಕೂಡ ಸ್ವಾಮಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7 ಇದು ಸತ್ಯದ ಧ್ವನಿ.